ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಸುಮಾರು ಜನ ನಮ್ಮ ಚಾನಲ್ ಮೆಂಬರ್ಸು ಹಾಗೂ ವರ್ಕ್ಶಾಪ್ ಗ್ರ್ಯಾಜುಯೇಟ್ಸು ಕೆಲವು ಕಮೆಂಟ್ಸಲ್ಲಿ ಕೇಳ್ತಿದ್ರು, ಈ ಮೂರು ಸ್ಟಾಕು ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ, ನಾವು ಏನು ಮಾಡಬೇಕು ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಈ ಟಾಟಾ ಎಲ್ಎಕ್ಸಿ, CDSL ಹಾಗೂ IRCTC ಬಗ್ಗೆ ಕೆಲವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಕೊಡ್ತೀನಿ. ಅದರ ಪ್ರಕಾರ ನೀವು ಫೈನಲ್ ಡಿಸಿಷನ್ ತೊಗೋಬೋದು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಈ ಮೂರು ಸ್ಟಾಕು IRCTC, CDSL ಹಾಗೂ ಟಾಟಾ ಎಲ್ಎಕ್ಸಿ ವೆರಿ ಪಾಪ್ಯುಲರ್ ಅಮಂಗ್ ರಿಟೇಲ್ ಇನ್ವೆಸ್ಟರ್ಸು ಹಾಗೂ 2020-21 ತುಂಬ ಚೆನ್ನಾಗಿ ಮಾಡಿತ್ತು. ಆದರೆ 2022 ಅಂಡರ್ ಪರ್ಫಾರ್ಮೆನ್ಸ್ ಆಗಿದೆ ಹಾಗೂ ಸುಮಾರು ಜನ ರೀಸೆಂಟ್ ಇನ್ವೆಸ್ಟರ್ಸ್ಗೆ ನೋಷನಲ್ ಲಾಸು ಇದೆ ಸದ್ಯಕ್ಕೆ. ಈ ವಿಡಿಯೋದಲ್ಲಿ ಈ ಮೂರು ಕಂಪ್ನಿದು ಫಂಡಮೆಂಟಲ್ಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ನಿಮಗೆ ಹಾಕಿದ್ದೀನಿ. ಫರ್ದರ್ ರಿಸರ್ಚ್ ಮಾಡಿಕೊಂಡು ಮತ್ತೆ ಫೈನಲ್ ಡಿಸಿಷನ್ ತಗೋಬಹುದು. ಟಾಟಾ ಎಲ್ಎಕ್ಸಿ ಲಾಸ್ಟ್ 5 ಕ್ವಾರ್ಟರ್ ಫೈನಾನ್ಷಿಯಲ್ಸ್ ಹಾಕಿದ್ದೀನಿ. ಟೋಟಲ್ ಸೇಲ್ಸ್ ಓದ್ತಾ ಇದ್ದೀನಿ. 595 crores, 635 crores, 682 crores, 726 crores, 763 crores. ಸೊ ಪ್ರತಿ ಕ್ವಾರ್ಟರು ಜಾಸ್ತಿ ಆಗ್ತಾ ಇದೆ. ನೆಟ್ ಪ್ರಾಫಿಟ್ಟು 125 ಕೋಟಿ, 151, 160, 185 crores ಹಾಗೂ 174 crores. ಸೊ ಇದನ್ನು ಆಲ್ಮೋಸ್ಟ್ ಎವ್ರಿ ಕ್ವಾರ್ಟರ್ ಜಾಸ್ತಿ ಆಗಿದೆ, ಎಕ್ಸೆಪ್ಟ್ ಲಾಸ್ಟ್ ಕ್ವಾರ್ಟರ್ ಸ್ವಲ್ಪ ಕಮ್ಮಿ ಆಗಿದೆ. ಟಾಟಾ ಎಲ್ಎಕ್ಸಿ ಶೇರ್ಸ್ ಯಾಕೆ ಬಿತ್ತು? ಮೊದಲನೇ ಪಾಯಿಂಟ್ ಏನಂದರೆ ಲೋವರ್ ದೆನ್ ಎಕ್ಸ್ಪೆಕ್ಟೆಡ್ ಕ್ವಾರ್ಟರ್ಲಿ ಪ್ರಾಫಿಟ್. ಸೆಪ್ಟೆಂಬರ್ 2022 ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಿತ್ತು, ಆದರೆ ಬಿಲೋ ಎಕ್ಸ್ಪೆಕ್ಟೇಷನ್ ಬಂದಿತ್ತು. ಅದಕ್ಕೋಸ್ಕರ ಇನ್ವೆಸ್ಟರ್ ಸ್ವಲ್ಪ ಡಿಸಪಾಯಿಂಟ್ ಆಗಿ ಸ್ವಲ್ಪ ಶೇರ್ಸನ್ನು ಸೇಲ್ ಮಾಡಿದರು. ನೆಟ್ ಪ್ರಾಫಿಟ್ ಗ್ರೋತನ್ನು ಸೆಪ್ಟೆಂಬರ್ 2021 ಕಂಪೇರ್ ಮಾಡಿದರೆ ಚೆನ್ನಾಗಿದೆ, ಆದರೆ ಸೆಪ್ಟೆಂಬರ್ ಮತ್ತು ಜೂನಿಗೆ ಕಂಪೇರ್ ಮಾಡಿದರೆ ಜೂನು ಜಾಸ್ತಿ ಇತ್ತು, ಸೆಪ್ಟೆಂಬರ್ ಸ್ವಲ್ಪ ಕಮ್ಮಿ ಇತ್ತು. ಹಾಗೂ ಪ್ರಾಫಿಟ್ ಮಾರ್ಜಿನ್ನು ಸೆಪ್ಟೆಂಬರ್ 2022 ಕಮ್ಮಿ ಇತ್ತು. ಸುಮಾರು ಕ್ವಾರ್ಟ್ರಲ್ಲಿ ಟಾಟಾ ಎಲ್ಎಕ್ಸಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು, ಈಗ ಮೊನ್ನೆ ಕ್ವಾರ್ಟ್ರಲ್ಲಿ ಸ್ವಲ್ಪ ಡಲ್ ಇರೋ ಕಾರಣ ಸುಮಾರು ಇನ್ವೆಸ್ಟರ್ಸ್ಗೆ ಬೇಜಾರಾಗಿ ಶೇರ್ಸನ್ನು ಸೇಲ್ ಮಾಡಿರ್ಬೋದು. ಸೆಕೆಂಡ್ ಪಾಯಿಂಟ್ ಏನಾಗಿತ್ತಂದರೆ ನೆಗೆಟಿವ್ ಇಫೆಕ್ಟ್ ಆಫ್ ಹೈ ವ್ಯಾಲ್ಯೂಯೇಷನ್. ಆಗಸ್ಟ್ 2022 ಟಾಟಾ ಎಲ್ಎಕ್ಸಿದು PE ರೇಷೋ 99 ಇತ್ತು. ವ್ಯಾಲ್ಯೂಯೇಷನ್ಸ್ ಹೈ ಇರುವಾಗ ಇನ್ವೆಸ್ಟರ್ಸ್ ಏನು ಎಕ್ಸ್ಪೆಕ್ಟೇಷನ್ ಇರುತ್ತಂದರೆ ತುಂಬ ಹೈ ಗ್ರೋತ್ ಆಫ್ ರೆವೆನ್ಯೂ ಆ್ಯಂಡ್ ಪ್ರಾಫಿಟ್ಸ್ ಆಗುತ್ತಂತ. ಅಕಸ್ಮಾತ್ ಅಷ್ಟು ಲೆವೆಲಲ್ಲಿ ಗ್ರೋತ್ ಆಗಲಿಲ್ಲ ಅಂದರೆ ಆವಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಬಿಡ್ತಾರೆ. ಈಗ ಸದ್ಯಕ್ಕೆ PE ರೇಷೋ 58 ಇದೆ, ಯಾಕಂದರೆ ಶೇರ್ಸ್ ಆಲ್ಮೋಸ್ಟ್ 30%ಗಿಂತ ಜಾಸ್ತಿ ಬಿದ್ದಿದೆ. ಆದರೂ ಸೆಕ್ಟರ್ PE ಕಂಪೇರ್ ಮಾಡಿದರೆ PE ರೇಷೋ ಜಾಸ್ತಿ ಇದೆ, ಯಾಕಂದರೆ ಸೆಕ್ಟರ್ PE ರೇಷೋ ಬರೀ 33 ಇದೆ. ಸುಮಾರು ಬ್ರೋಕರೇಜ್ ಕಂಪ್ನೀಸ್ ಸೆಪ್ಟೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದಮೇಲೆ ಸೆಲ್ ರೇಟಿಂಗ್ ಅಥವಾ ಸೆಲ್ ಇಂಡಿಕೇಶನ್ ಅಂತ ಕೊಟ್ಬಿಟ್ರು ಈ ಟಾಟಾ ಎಲ್ಎಕ್ಸಿ ಸ್ಟಾಕಿಗೆ. ಯಾಕಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಅಂದರೆ ಇನ್ನೂ ಸ್ಲೋ ಡೌನ್ ಆಗುತ್ತೆ ಅವ್ರ ಬಿಸ್ನೆಸ್ಸಲ್ಲಿ, ಯಾಕಂದರೆ ಯುರೋಪ್ ಹಾಗೂ US ಅಲ್ಲಿ ರಿಸೆಷನ್ ಇದೆ ಅಂತ. ಆದರೆ ನೀವು ನೋಡಿದ್ರೆ ಓವರ್ ಆಲ್ ಫಂಡಮೆಂಟಲ್ಸ್ ಚೆನ್ನಾಗಿದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಇನ್ನೂ ಏನು ಭಯ ಪಡ್ಕೊಳ್ಳಿಕ್ಕೆ ಏನೋ ದೊಡ್ಡ ಪ್ರಾಬ್ಲಮ್ಸ್ ಕಾಣಿಸ್ತಾ ಇಲ್ಲ. ಆದರೆ ಸದ್ಯಕ್ಕೆ ಶಾರ್ಟ್ ಟರ್ಮಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ, ಯಾಕಂದರೆ ರಿಸೆಷನ್ ಇದೆ, ಅವ್ರ ಬಿಸ್ನೆಸ್ಸಿಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಈಗ ಎರಡನೇ ಕಂಪ್ನಿಗೆ ಬರ್ತಾ ಇದ್ದೀನಿ, CDSL. ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸು ಟೋಟಲ್ ಸೇಲ್ಸು 146 ಕೋಟಿ, 152 ಕೋಟಿ, 137 ಕೋಟಿ, 140 ಕೋಟಿ, 149 ಕೋಟಿ. ಸೊ ನೀವು ನೋಡಿದರೆ ಸೇಲ್ಸು ಸ್ವಲ್ಪ ಫ್ಲ್ಯಾಟ್ ಆಗಿದೆ, ಡಲ್ ಆಗೇ ಇದೆ. ನೆಟ್ ಪ್ರಾಫಿಟ್ಟು 86 ಕೋಟಿ, 84 ಕೋಟಿ, 78 ಕೋಟಿ, 58 ಕೋಟಿ ಹಾಗೂ 80 ಕೋಟಿ. ಫಿಗರ್ಸ್ ನೋಡಿದರೆ ಸೇಲ್ಸ್ ಫಿಗರ್ಸ್ ಸ್ವಲ್ಪ ಡಲ್ಲು, ನೆಟ್ ಪ್ರಾಫಿಟ್ ಸ್ವಲ್ಪ ಬಿದ್ದಿದೆ ಅಂತ ಕಾಣಿಸುತ್ತೆ, ಮಾರ್ಜಿನಲ್ಲಿ ಸ್ವಲ್ಪ ವೀಕ್ ಆಗಿದೆ. CDSL ಒಂದು ಸೈಕ್ಲಿಕಲ್ ಬಿಸ್ನೆಸ್ಸು, ಅಂದರೆ ಅವರಿಗೆ ಡಿಮ್ಯಾಟ್ ಅಕೌಂಟ್ಸ್ ಚೆನ್ನಾಗಿ ಓಪನ್ ಆಗುವಾಗ, ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ಸ್ ಆಗುವಾಗ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಡಲ್ ಇರುತ್ತೆ. 2020-21 4 ಕೋಟಿ ಅಪ್ರಾಕ್ಸಿಮೇಟ್ಲಿ ನ್ಯೂ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿತ್ತು. ಸೊ ಅವರ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗಿತ್ತು ಹಾಗೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ 2022 ಹೊಸ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದ್ದು ಸ್ವಲ್ಪ ಕಮ್ಮಿ ಆಯಿತು, ಅಂದರೆ ಸ್ಲೋ ಡೌನ್ ಆಗಿದೆ. ಅಕೌಂಟ್ಸ್ ಓಪನ್ ಆಗ್ತಾ ಇದೆ, ಆದರೆ ಮುಂಚೆ ಥರ ಅಷ್ಟು ಲೆವೆಲಲ್ಲಿ ಓಪನ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಬಿಸ್ನೆಸ್ಸು ಡಲ್ ಆಯಿತು ಹಾಗೂ ಆ ಸ್ಟಾಕ್ಸ್ ಬಗ್ಗೆ ಏನೊಂದು ಸೆಂಟಿಮೆಂಟ್ ಇತ್ತು, ಜನರ ಹತ್ರ ಏನು ಅಭಿಪ್ರಾಯ ಇತ್ತು, ಅದು ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಡಲ್ ಆಗಿಬಿಟ್ಟಿದೆ. CDSL ಅವರ ಸೆಕ್ಟರಲ್ಲಿ ಇದು ಲೀಡಿಂಗ್ ಕಂಪ್ನಿ. ಇನ್ನು ಮುಂದಿನ ವರ್ಷದಲ್ಲಿ ಜಾಸ್ತಿ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಂತೂ ಗ್ಯಾರಂಟಿ, ಅದರಲ್ಲಿ ಯಾವ ಡೌಟು ಇಲ್ಲ. ಆವಾಗ CDSL ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ ಹಾಗೂ ಅದರಿಂದ ಅವರ ಪ್ರಾಫಿಟು ಜಾಸ್ತಿ ಆಗುತ್ತೆ, ಶೇರ್ ಪರ್ಫಾರ್ಮೆನ್ಸು ಎಕ್ಸ್ಪೆಕ್ಟೆಡ್ ಟು ಡೂ ವೆಲ್. ಆದರೆ ಶಾರ್ಟ್ ಟರ್ಮಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಸದ್ಯಕ್ಕೆ ಮಾರ್ಕೆಟು ಡಲ್ ಇದೆ ಹಾಗೂ ಓವರ್ ಆಲ್ ಎಕಾನಮಿನೂ ಸ್ವಲ್ಪ ಡಲ್ ಇದೆ. ಮೂರನೇ ಕಂಪ್ನಿ IRCTC. ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸ್ ಟೋಟಲ್ ಸೇಲ್ಸು 405 ಕೋಟಿ, 540 ಮತ್ತು 691 ಕ್ರೋರ್ಸು ಮತ್ತು 853 ಕ್ರೋರ್ಸು ಮತ್ತು 806 ಕೋಟಿ. ನೆಟ್ ಪ್ರಾಫಿಟ್ಟು 159 ಕ್ರೋರ್ಸ್, 209 ಕ್ರೋರ್ಸ್, 214 ಕ್ರೋರ್ಸ್, 246 ಕ್ರೋರ್ಸ್, 226 ಕ್ರೋರ್ಸ್. ಸೊ ನೀವು ನೋಡಿದರೆ ಎಕ್ಸೆಪ್ಟ್ ಲಾಸ್ಟ್ ಕ್ವಾರ್ಟರು ಸ್ವಲ್ಪ ಪ್ರಾಫಿಟ್ಟು ಹಾಗೂ ರೆವೆನ್ಯೂ ಕಮ್ಮಿ ಆಗಿದ್ದು, ಬಾಕಿ ಎಲ್ಲ ಕ್ವಾರ್ಟರ್ ಟು ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಆಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ.
IRCTC ನಿಮಗೆ ಗೊತ್ತಿದ್ದಾಗೆ ಮೊನಾಪ್ಲಿ ಕಂಪ್ನಿ, ಓನ್ಡ್ ಬೈ ಗೌರ್ಮೆಂಟ್, ಕ್ರಿಯೇಟೆಡ್ ಬೈ ಗೌರ್ಮೆಂಟ್. ಅವ್ರ ಬಿಸ್ನೆಸ್ ಚೆನ್ನಾಗೇ ಇರುತ್ತೆ, ಎಲ್ಲಿವರೆಗೆ ಕಾಂಪಿಟೇಷನ್ ಬರುತ್ತೆ. ಅಕಸ್ಮಾತ್ ಗೌರ್ಮೆಂಟ್ ಡಿಸೈಡ್ ಮಾಡ್ತಾರೆ ಈ ಕಂಪ್ನಿ ಕಾಂಪಿಟೇಷನ್ ಇರಬೇಕು, ಬೇರೆ ಪ್ರೈವೇಟ್ ಕಂಪ್ನೀಸ್ಗೂ ಇದೇ ಬಿಸ್ನೆಸ್ ಅಲ್ಲಿ ಅಲೋ ಮಾಡ್ಬೇಕಂದ್ರೆ ಆವಾಗ ಇವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನಿಮಗೆ ಗೊತ್ತಿದ್ದಾಗೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು ಲಾಂಗ್ ಟರ್ಮ್ ರೆಕಾರ್ಡ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಚೆನ್ನಾಗಿಲ್ಲ. ಇನ್ಫ್ಯಾಕ್ಟ್ ನೆಗೆಟಿವ್ ಗ್ರೋತೆ ಎಷ್ಟೋ ಕಂಪ್ನೀಸ್ ಕೊಟ್ಟಿದೆ. ಆದರೆ ಇಲ್ಲಿವರೆಗೆ IRCTC ಒಂದು ಎಕ್ಸೆಪ್ಷನ್ನು. ಇಲ್ಲಿವರೆಗೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದೆ, ಅವರ ಇನ್ವೆಸ್ಟರ್ಸಿಗೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಇದೇ ಥರ ಕಂಟಿನ್ಯೂ ಮಾಡಿ IRCTC ಅವರ ಇನ್ವೆಸ್ಟರ್ಸಿಗೆ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟರೆ ಆವಾಗ ಇದೊಂದು ರೇರ್ ಕಂಪ್ನಿ ಅಂತ ಕರಿಬೋದು. ಯಾಕಂದರೆ PSU ಕಂಪ್ನೀಸ್ ಜನರಲಿ ಲಾಂಗ್ ಟರ್ಮಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ. ಸದ್ಯಕ್ಕೆ ಗೌರ್ಮೆಂಟ್ ಹತ್ರ 62% ಸ್ಟೇಕ್ ಇದೆ IRCTCಲಿ. ಅಕಸ್ಮಾತ್ ಗೌರ್ಮೆಂಟ್ ಅವರ ಸ್ಟೇಕನ್ನು ಇನ್ನೂ ಸೇಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದರೆ ಫ್ಯೂಚರಲ್ಲಿ ಆವಾಗ ಸ್ಟಾಕ್ ಪ್ರೈಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಯಾಕಂದರೆ ಹ್ಯೂಜ್ ಸಪ್ಲೈ ಆಫ್ ಶೇರ್ಸ್ ಗೌರ್ಮೆಂಟ್ ಹತ್ರ ಇನ್ನೂ ಇದೆ. IRCTC ಫಂಡಮೆಂಟಲ್ ಸ್ಟ್ರಾಂಗ್ ಇದೆ, ಆದರೆ ಯಾವಾಗಲೂ ಒಂದು ಅನ್ಸರ್ಟೆಂಟಿ, ಯಾವಾಗಲೂ ಒಂಥರ ಭಯ ಇರುತ್ತೆ. ಗೌರ್ಮೆಂಟ್ ಡಿಸಿಷನ್ ಏನಿರ್ತದೆ, ಗೌರ್ಮೆಂಟ್ ಏನು ಸ್ಟೆಪ್ಸ್ ತಗೊಳ್ತಾರೆ, ಗೌರ್ಮೆಂಟ್ ಏನು ಚೇಂಜಸ್ ಮಾಡ್ತಾರೆ ಅವ್ರ ಡಿಸಿಷನ್ಸಲ್ಲಿ ಅಂತ, ಅದರ ಪ್ರಕಾರನೇ IRCTC ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ. ನಾವು ಈ 3 ಕಂಪ್ನಿದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ಸೊ ದಟ್ ನಿಮಗೊಂದು ಐಡಿಯಾ ಸಿಗುತ್ತೆ ಯಾಕೆ ಏನಾಗಿದೆ ಈ ಪರ್ಟಿಕ್ಯುಲರ್ ಶೇರ್ಸಲ್ಲಿ ಅಂತ. ಆದರೆ ನೀವು ಈ 3 ಕಂಪ್ನಿ ಬಗ್ಗೆ ಫರ್ದರ್ ರಿಸರ್ಚ್ ಮಾಡಿಕೊಂಡು ಮತ್ತೆ ನೀವು ಡಿಸಿಷನ್ ತಗೋಬೋದು, ಬೈ ಮಾಡಬೇಕಾ, ಹೋಲ್ಡ್ ಮಾಡಬೇಕಾ ಅಥವಾ ಸೇಲ್ ಮಾಡಬೇಕಾ ಅಂತ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮಗೆ ಈ ಥರ ಇನ್ನೂ ವೀಡಿಯೋಸ್ ಬೇಕು, ಈ ಥರ ರಿಸರ್ಚ್ ಬೇಸ್ಡ್ ವೀಡಿಯೋಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಮೋರ್ ವೀಡಿಯೋಸ್ ಅಂತ ಹಾಕಿ, ಅವಾಗ ನಮ್ಗೆ ಗೊತ್ತಾಗುತ್ತೆ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.